ಇರೋದು ಸರಿಗಮಪ ಮತ್ತು ಇನ್ನೊಂದು ಪರ್ಚರಿ ಬ್ಯಾಚುಲರ್ಸ್ದು ಇದು ಮಹಾಸಂಗಮ ನಡೀತಿತ್ತು. ಅದರಲ್ಲಿ ಅರ್ಜುನ್ ಜನ್ಯ ಸರ್ ಇದ್ದಾರಲ್ಲ, ಅವ್ರದ್ದು ಈ ಕಾಮಿಡಿನ ಇವ್ರು ತಗೊಳ್ಳೋದು. ಸೊ ಆ ಥರ ಒಂದು ಕಾಮಿಡಿಯನ್ ಮಾಡಿದ್ರು ಅವರು, ತುಂಬ ಚೆನ್ನಾಗಿತ್ತು. ಈ ಟ್ರೈಲರ್ ನೋಡಿ, ಅರ್ಜುನ್ ಜನ್ಯ ಸರ್ ಇದ್ದಾರಲ್ಲ ಅವ್ರದ್ದು ಕಾಮಿಡಿಯನ್ ಬಂದು ನಮ್ಮ ರಾಕೇಶ್ ಪೂಜಾರಿ ಅವರೇ ತಗೊಳ್ಳೋದು. ಎಷ್ಟು ಕಾಮಿಡಿಯನ್ ಅಂದರೆ ಅಂಥವ್ರನ್ನೆಲ್ಲ ನಾವು ಕಳ್ಕೊಳ್ಳೋದು ಅಂತ ಹೇಳೋಕೆ ತುಂಬ ಬೇಜಾರು. ನನಗಂತೂ ತುಂಬ ಆಘಾತಕರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಮ್ಯಾಂಗ್ಳೂರು ಇಂದ ತುಂಬ ಫ್ರೆಂಡ್ಸ್ ನನಗೆ ಪರಿಚಯ ಅಂತ ಹೇಳೋದಕ್ಕಿಂತ ಅಂತ ಹೇಳಿದ್ರೆ ಒಂದು ಬಾಂಡಿಂಗೇ ಒಂದು ಕ್ರಿಯೇಟ್. ಯಾಕೆಂದರೆ ನನಗೆ ಮ್ಯಾಂಗ್ಳೂರಿಂದ ತುಂಬ ಒಂದು 2-3 ಗ್ರೂಪ್ಸೇ ನನಗೆ ಇದೆ. ಸೊ ಹಾಗಾಗಿ ಮ್ಯಾಂಗ್ಳೂರಿಂದ ಇಲ್ಲಾದರೆ ಏನಾದರೂ ಒಂದು ನಮ್ಮ ಈ ಇಂಡಸ್ಟ್ರಿಯಲ್ಲಿ ಆಯಿತು, ಅಲ್ಲ ಯಾರಾದರೂ ನಿಧನರಾದರೂ ಏನಾದರೂ ಆಯಿತು ಅಂದರೆ ನನಗೆ ಇದರಲ್ಲಿ ಗ್ರೂಪ್ಸಲ್ಲಿ ನನಗೆ ಬರ್ತಾನೆ ಇರುತ್ತೆ ಮೆಸೇಜ್ಗಳು. ಸೊ ಹಾಗೆ ಒಂದು ಬಾಂಡಿಂಗ್ ನನಗೆ ಕ್ರಿಯೇಟ್ ಮ್ಯಾಂಗ್ಳೂರು ಹಾಲ್ ಫ್ರೆಂಡ್ಸ್ಗೆ ನನಗೇನು. ಸೊ ಅಷ್ಟೊಂದು ಬಾಂಡಿಂಗ್ ಇದೆ, ಮತ್ತು ಒಂದು ಒಳ್ಳೆ ಫ್ರೆಂಡ್ಸು ಕೂಡ ನನಗೆ. ಅದರಿಂದ ಮ್ಯಾಂಗ್ಳೂರು ಭಾಷೆನೂ ಕಲ್ತಾಗೆ ಆಯಿತು, ನನಗೆ ಅವ್ರ ಜೊತೆಗೆ ಬಾಂಡಿಂಗ್ನೂ ಶುರುವಾದಾಗೆ ಹಾಗೆ ಆಯಿತು. ನನ್ನ ಗ್ರೂಪ್ಸಲ್ಲಿ ಈಗ ರಾಕೇಶ್ ಪೂಜಾರಿ ಅವರು ನಿಧನರಾದರು ಅಂತ ಹೇಳಿ ಬರ್ತಾನೇ ಇತ್ತು. ಆಲ್ಮೋಸ್ಟ್ ಬರ್ತಾ ಇರುತ್ತೆ, ಒಂದು ನ್ಯೂಸ್ಗಳೆಲ್ಲ ಬರ್ತಾ ಇರುತ್ತೆ, ಹಾಗೆ ಇದು ಬರ್ತಾಯಿತ್ತು. ನಾನು ಇದೇನಪ್ಪ ಗ್ರೂಪ್ಸಲ್ಲಿ ಈ ಥರ ಬರ್ತಾಯಿದ್ದಲ್ಲ ಅಂತ ಹೇಳಿ ಸಡನ್ ನಾನು ಇದು ಏನು ಟಿ ವಿನ ಹಾಕಿ ನೋಡಿದ್ರೆ ಅದರಲ್ಲಿ ಏನೂ ಇಲ್ಲ. ಸೊ ನ್ಯೂಸ್ ಏನು ಅದರಲ್ಲಿ ಬರ್ತಾ ಇಲ್ಲ, ಬೇರೆ ಎಲ್ಲ ನ್ಯೂಸ್ ಓಡ್ತಾ ಇತ್ತು. ಬೇರೆ ನ್ಯೂಸ್ಗಳನ್ನೆಲ್ಲ ಹಾಕಿದ್ದೆ, ಬಟ್ ಅದರಲ್ಲಿ ಏನು ರಾಕೇಶ್ ಪೂಜಾರಿ ಅವರು ನಿಧನರಾಗಿದ್ದಾರೆ ಅಂತ ಹೇಳುವಂಥ ಒಂದು ಇದೂ ಇರಲಿಲ್ಲ ಅದರಲ್ಲಿ. ಮತ್ತೆ ನಾನು ಏನು ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಕನ್ಫರ್ಮ್ ಮಾಡಿಕೊಂಡೆ. ಆವಾಗ ನಂಗೆ ಗೊತ್ತಾಯಿತು ಅದು ನಿಧನರಾಗಿದ್ದಾರೆ ಅಂತ. ತುಂಬ ಬೇಜಾರಾಯಿತು. ಸೊ ಅವರು ನನ್ನ ಗ್ರೂಪಲ್ಲಿ ಇದ್ದಾರೆ ಅಂತ ಹೇಳಿ ನಾನು ಎಲ್ಲ ಸರ್ಚ್ ಮಾಡಿದೆ. ಅಂದರೆ ನನಗೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ನಾನು ನೋಡಿದೆ. ಕೆಲವೊಂದು ಗ್ರೂಪ್ಸಲ್ಲಿ ಅವರಿಲ್ಲ, ಕೆಲವೊಂದು ಗ್ರೂಪ್ಸಲ್ಲಿ ಅವರು ಇದ್ದಾರೇನೋ, ಇನ್ನೂ ನಾನು ಸರ್ಚೇ ಮಾಡಿಲ್ಲ. ಬಟ್ ಅದ್ರದ್ದು ಒಳಗಡೆ ನಾನು ಇದೊಂದು ವಿಡಿಯೋ ತೊಗೊಂಡೆ. ಸೊ ವಿಡಿಯೋ ತೊಗೊಂಡು ಅವರು ನಿಧನರಾಗಿದ್ದಾರೆ ಅಂತ ಹೇಳಿದಾಗೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟು ಟೈಮ್ ಆಯಿತು ನನಗೆ. ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ, ಹಾಗಾಗಿ ಲೇಟಾಗಿ ಬರ್ತಾಯಿದ್ದೆ ನನ್ನ ವಿಡಿಯೋ ಇವತ್ತು. ಹಾಗೆ ಮತ್ತು ಕೆಲವೊಂದು ಸಲ ನನಗೆ ದೇವರೇ ಕ್ರೂರಿ ಅಂತ ಅನಿಸ್ಬಿಡುತ್ತೆ. ಈ ಥರ ಎಲ್ಲ ಏನೇನೋ ಡ್ರೀಮ್ ಕಟ್ಕೊಂಡು ಬಂದಿರ್ತೀವಿ, ಎಲ್ಲ ಅಚೀವ್ ಮಾಡಿನೋ ಇಲ್ಲ ಮಧ್ಯದಾರಿಯಲ್ಲಿ ಅಚೀವ್ ಮಾಡಿನೋ ಎಲ್ಲ ಆದಾಗೇ ಸಡನ್ ದೇವರು ನಮ್ಮನ್ನ ಈ ಥರ ಕರ್ಕೊಂಡು ಹೋಗ್ಬಿಡೋದು ಅಂತ ಹೇಳುವಾಗ ದೇವ್ರ ಮೇಲೇನೂ ಕೋಪ ಸ್ಟಾರ್ಟ್ ಆಗುತ್ತೆ ನಮಗೆ. ಇನ್ನೊಂದು ನ್ಯೂಸಲ್ಲಿ ಏನು ಅಂತ ಹೇಳಿದ್ರೆ, ಈ ಥರ ರಾಕೇಶ್ ಪೂಜಾರಿ ಅವರು ನಿಧನರಾಗಿದ್ದಾರಲ್ಲ, ಅದ್ರದ್ದು ಅಂದರೆ ಅವ್ರು ನಿಧನರಾಗಿರೋ ಒಂದು ನ್ಯೂಸು ಇಲ್ಲ. ಏಕೆ ದೊಡ್ಡವರು ಏನಾದರೂ ಅಗಲಿದ್ರೆ ಮಾತ್ರನ ಅವ್ರದ್ದು ನ್ಯೂಸ್ ಬರೋದು, ಇಂಥವ್ರದ್ದೆಲ್ಲ ಬರಲ್ವ ಅಂತ ಅದು ಒಂದು ಬೇಜಾರೂ ಆಯಿತು. ಸೊ ಲೈಕ್ ಇರಲಿ, ಏನೂ ತೊಂದರೆ ಇಲ್ಲ. ಈಗ ನಾವು ಹೋಗಿ ಬನ್ನಿ ಅಂತಲೇ ಹೇಳಬೇಕು. ಚೆನ್ನಾಗೇ ಇರೋ ಜೊತೆಗೆ ಇದ್ದಾಗ ಒಂದು ಮನುಷ್ಯ ಸಡನ್ನೇ ಹೀಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಅಂತೆಲ್ಲ ಹೇಳುವಾಗ ಒಂದು ಬೇಜಾರು ಸಂಗತಿ ಅಂತ ಅನಿಸುತ್ತೆ. ಸೊ ಅದನ್ನು ಇವಾಗ ಅಪ್ಪು ಸರ್ ನೋಡಿ, ಇವಾಗ ಸಡನ್ ಅವರು ಅಷ್ಟೇ ನಮ್ಮನ್ನ ಬಿಟ್ಟು ಹೋದಾಗ ಒಂಥರ ಆಘಾತಕರವಾಗಿ ನಮಗೆ ಒಂಥರ ಫೀಲ್ ಆಯಿತು. ಸೊ ಅದೇ ಇನ್ನೂ ಮಾಸಿಲ್ಲ ಅಂತ ಹೇಳುವಾಗ ಇವ್ರದ್ದೊಂದು ಈ ಥರ ಅಂದರೆ ಹಾರ್ಟ್ ಬ್ರೇಕ್ ಫೇಲ್ಯೂರ್ ಆಗಿ ಈ ಥರ ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಅಂತ ಹೇಳುವಾಗ ಅದೊಂಥರ ಫೀಲ್ನೆಸ್ ಕೊಡುತ್ತೆ ನಮಗೆ. ಇದು ಏಕೆ ವಿಡಿಯೋ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನನಗೆ ಒಂದು ಮ್ಯಾಂಗ್ಳೂರ್ ಫ್ರೆಂಡ್ಸ್ದು ಬಾಂಡಿಂಗ್ ಇದೆಲ್ಲ, ಅದೊಂದು ಲವ್ ಇದೆಲ್ಲ. ಸೊ ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು ಅಷ್ಟೇ. ಸೊ ಈ ಲವ್ ಹೀಗೆ ಮುಂದುವರಿತಾ ಹೋಗಲಿ. ಮ್ಯಾಂಗ್ಳೂರಿಂದ ಒಂದು ಫ್ರೆಂಡ್ ನನಗೆ ಪರಿಚಯ ಆಗ್ತಾರೆ. ಸೊ ಪರಿಚಯ ಆಗಿದ್ಮೇಲೆ ಈ ಥರ ನಂದು ಇದರಲ್ಲಿ ಗ್ರೂಪ್ಸ್ ಆಗೇ ಹೋಗುತ್ತೆ. ಅವ್ರ ಜೊತೆಗೆ ಅವರು ಒಂದು ಗ್ರೂಪಿಗೆ ನಾನು ಹ್ಯಾಡ್ ಮಾಡ್ತಾರೆ. ಸೊ ಅದನ್ನು ಹ್ಯಾಡ್ ಮಾಡಿ ಆದಮೇಲೆ ಹಾಗೆ ನಮ್ಮದು ಮ್ಯಾಂಗ್ಳೂರ್ ಪೀಪಲ್ದೇ ಒಂದು ಗ್ರೂಪ್ಸ್, ಹಾಗೇ ನಮ್ಮದೆಲ್ಲ ಕುಡ್ಲದಿಂದ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ಸ್ ಥರ ಆಗಿ ನಾನು ಅವ್ರ ಜೊತೆಗೆ ಎಲ್ಲ ಸೇರಿಕೊಂಡು ತುಂಬ ಫ್ರೆಂಡ್ಸನ್ನ ನಾನು ಪಡೆದಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮ್ಯಾಂಗ್ಳೂರ್ದು. ಸೊ ಹಾಗೆ
ಸೊ ಈಗ ರಾಕೇಶ್ ಪೂಜಾರಿ ಅವರು ನಿಧನರಾದ್ರಲ್ಲ, ಈಗ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹೋಗಿ ಬನ್ನಿ ಗೆಳೆಯ. ನೆಕ್ಸ್ಟ್ ಮುಂದೊಂದು ದಿನ ನಾವು ನಿಮ್ಮಲ್ಲಿಗೇನೆ, ಬೇಜಾರಾಗಬೇಡಿ, ಓಕೆನಾ? ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೇ ನಾನು ಈ ವಿಡಿಯೋದ ಮೂಲಕ ಅವರ ಫ್ಯಾಮ್ಲಿಗೆ ದುಃಖವನ್ನು ತಡೆಯುವ ಶಕ್ತಿ ಕೊಡಲಿ ಅಂತ ಈ ಮೂಲಕ, ನನ್ನ ವಿಡಿಯೋದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ತು ಗೈಸ್, ಇನ್ನೊಂದು ಏನಂದರೆ, ಹೆಲ್ತನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು. ನಾವು ಏನಾದರೂ ಆಯಿತು ಅಂದರೆ, ನಮ್ಮ ಬಾಡಿಯಲ್ಲಿ ಏನಾಯಿತು ಅಂದರೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ರಾಕೇಶ್ ಪೂಜಾರಿ ಅವರು ನಿಧನರಾದರು ಅಂತ ಹೇಳುವಾಗ ನನಗೆ ನಂಬಕ್ಕೆ ಆಗ್ತಿತ್ತಿಲ್ಲ. ಏಕೆಂದರೆ ಅವ್ರದ್ದೊಂದು ಕಳೆದದೊಂದು ಕಾಮಿಡಿ ಥರ ಇತ್ತು. ಕಾಮಿಡಿ ಒಂದು ಇತ್ತು ಇದ್ರದ್ದು ಸರಿಗಮಪ, ಮತ್ತು ಇನ್ನೊಂದು ಯಾವುದಪ್ಪ, ಭರ್ಜರಿ ಬ್ಯಾಚುಲರ್ಸ್ದು ಇದು ಮಹಾಸಂಗಮ ನಡೀತಿತ್ತು. ಅದರಲ್ಲಿ ಅರ್ಜುನ್ ಜನ್ಯ ಸರ್ ಇದ್ದಾರಲ್ಲ, ಅವ್ರದ್ದು ಈ ಕಾಮಿಡಿನ ಇವ್ರು ತಗೊಳ್ಳೋದು. ಸೊ ಆ ಥರ ಒಂದು ಕಾಮಿಡಿಯನ್ ಮಾಡಿದ್ರು ಅವರು, ತುಂಬ ಚೆನ್ನಾಗಿತ್ತು. ಈ ಟ್ರೈಲರ್ ನೋಡಿ ಅಂತ ಹೇಳ್ಕೊಂಡು ಅವ್ರದ್ದೊಂದು ಕಾಮಿಡಿ ಥರ ಇತ್ತು. ಅದು ಇನ್ನೂ ನನಗೆ ಹಾಗೇ ಕಣ್ಣಿಗೆ ಬರುತ್ತೆ. ನಾನು ಎಷ್ಟು ನಗಾಡಿದ್ದೀನಿ ಅಂದರೆ ಆ ಕಾಮಿಡಿಯಲ್ಲಿ ಸಿಕ್ಕಾಪಟ್ಟೆ ನಗಾಡಿದ್ದೀನಿ. ಅಂದರೆ ಶನಿವಾರ ಭಾನುವಾರ ಬಂದ ತಕ್ಷಣ ನಮಗೆ ಅದು ಪ್ರೋಗ್ರಾಮ್ ಒಂದು ಬರುತ್ತೆ, ಅದು ಎರಡನ್ನ ನಾನು ನೋಡ್ತೀನಿ, ಮಿಸ್ಸೇ ಮಾಡಲ್ಲ. ಬಟ್ ಮಹಾಸಂಗಮ ಅಂತ ಹೇಳುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಕಾಮಿಡಿ ಇರುತ್ತೆ ಅಂತ ನನಗೆ ಆಗಲೇ ಸ್ವಲ್ಪ ಡೌಟ್ ಇತ್ತು. ಹಾಗೇ ಆಯಿತು ಕಳೆದ ವೀಕಲ್ಲಿ. ಎಷ್ಟು ಕಾಮಿಡಿಯನ್ ಅಂದರೆ ಅಂಥವ್ರನ್ನೆಲ್ಲ ನಾವು ಕಳ್ಕೊಳ್ಳೋದು ಅಂತ ಹೇಳುವಾಗ ತುಂಬ ಬೇಜಾರು. ನನಗಂತೂ ತುಂಬ ಆಘಾತಕರವಾದ ಒಂದು ವಿಷಯನೇ ಅಂತಲೇ ಹೇಳ್ಬೋದು. ಮತ್ತು ತುಂಬ ಬೇಜಾರಾಯಿತು. ಮತ್ತೊಮ್ಮೆ ಹೋಗಿ ಬನ್ನಿ ಗೆಳೆಯ, ಓಕೆನಾ? ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ